ಯೇಸು ಕ್ರಿಸ್ತನು ಲೋಕದಲ್ಲಿರುವಾಗ ಅನೇಕ ಜನರು ಆತನ ಸುತ್ತಮುತ್ತ ಸೇರುತ್ತಿರುವರು. ಬಡವರು, ನೋವಿನಲ್ಲಿರುವವರು, ಹುಡುಕುತ್ತಿರುವವರು ಎಲ್ಲರೂ ಆಶೆಯನ್ನು ಬಯಸುತ್ತಿದ್ದರು. ಅಲ್ಲಿ ಕೆಲವು ಧಾರ್ಮಿಕ ನಾಯಕರು ಗುಣಗುಟ್ಟಿದ್ದರು. ಅವರು ಪಾಪಿಗಳಿಗೆ ಏಕೆ ಸ್ವಾಗತ ಕೊಡುತ್ತಾನೆ? ಹಾಗಾಗಿರುವಾಗ ಯೇಸು ಅವರಿಗೆ ಒಂದು ಕಥೆಯನ್ನು ಹೇಳಿದನು. ಒಬ್ಬ ಕುರುಬನಿಗೆ 100 ಕುರಿಗಳು. ಸುಮಧುರ ಬೆಳಗಿನ ಹೊತ್ತು ಹಸಿರು ಗುಡ್ಡಗಳಲ್ಲಿ ಮೇಯುತ್ತಿರುವ ಕುರಿಗಳು. ಕುರುಬನು ಎಣಿಸುತ್ತಾನೆ, 97, 98, 99. ಆದರೆ ಒಂದು ಕಾಣೆಯಾಗಿದೆ. ಒಬ್ಬ ಚಿಕ್ಕ ಕುರಿ ದಾರಿ ತಪ್ಪಿ ದೂರ ಹೋಗಿದೆ. ಕುರುಬನು ಅದನ್ನು ಮರೆತು ಬಿಡುತ್ತಾನೆಯೇ? ಈಗಾಗಲೇ 99 ಇದೆ, ಒಂದು ಹೋದರೂ ಚೆನ್ನಾಗಿದೆ ಎಂದುಕೊಳ್ಳುತ್ತಾನೆಯಾ? ಇಲ್ಲ. ಪ್ರೀತಿಯಿಂದ ತುಂಬಿದ ಹೃದಯದೊಂದಿಗೆ ಆತ 99 ಬಿಟ್ಟು ಆ ಒಂದನ್ನೇ ಹುಡುಕಲು ಹೊರಟನು. ಬಂಡೆಗಳ ನಡುವೆ, ಕಂಟೆಗಳ ನಡುವೆ, ಕತ್ತಲಾದ ಕಣಿವೆಯೊಳಗೆ ಆತ ತನ್ನ ಧ್ವನಿಯನ್ನು ಎತ್ತುತ್ತಾ ಕೂಗುತ್ತಾನೆ, ಕುರಿ, ನೀ ಎಲ್ಲಿರುವೆ? ಆಶೆಯಿಲ್ಲದ ನಿಶಬ್ದತೆಯ ನಡುವೆ ಒಂದು ದುರ್ಬಲ ಆಳಿಕೆ ಕೇಳಿಸುತ್ತದೆ. ಅಲ್ಲಿದೆ ಒಂದು ಚಿಕ್ಕ ಕುರಿ. ಕಂಟೆಗಳಲ್ಲಿ ಸಿಲುಕಿಕೊಂಡು ಭಯದಿಂದ ನಡುಗುತ್ತಾ ಕುರುಬನು ನಿಧಾನವಾಗಿ ಬರುತ್ತಾನೆ. ಅದನ್ನು ಕಂಟೆಯಿಂದ ಬಿಡಿಸುತ್ತಾನೆ ಮತ್ತು ಪ್ರೀತಿಯಿಂದ ತನ್ನ ಭುಜಗಳ ಮೇಲೆ ಹೊರುತ್ತಾನೆ. ಮನೆಗೆ ಮರಳಿ ಬಂದಾಗ ತನ್ನ ಸ್ನೇಹಿತರಿಗಿಂತಲೇ ಹೇಳುತ್ತಾನೆ, ಸಂತೋಷ ಪಡಿರಿ, ನಾನು ಕಳೆದು ಹೋದ ನನ್ನ ಕುರಿಯನ್ನು ಕಂಡುಕೊಂಡಿದ್ದೇನೆ. ಮತ್ತೆ ಯೇಸು ಹೇಳಿದ ಮಾತು, ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ಮರಳುವ ಒಬ್ಬ ಪಾಪಿಗಾಗಿ ಸ್ವರ್ಗದಲ್ಲಿರುವ ಸಂತೋಷ ಹೋದೇ ಹೋಗದ 99ಗಿಂತಲೂ ಹೆಚ್ಚು. ಹೀಗಾಗಿ ನೀನು ದೂರದಲ್ಲಿದ್ದೀಯೇ, ಒಂಟಿತನ, ತಪ್ಪು, ನೋವಿನಲ್ಲಿರುವೆಯೇ? ದೇವರು ಇನ್ನೂ ನಿನ್ನನ್ನು ಹುಡುಕುತ್ತಾನೆ. ಅವರು ಇನ್ನೂ ನಿನ್ನ ಹೆಸರನ್ನು ಕರೆಯುತ್ತಿದ್ದಾರೆ. ನೀನು ಆತನ ಬಳಿಗೆ ಮತ್ತೆ ಬಂದಾಗ ಪರಲೋಕವೇ ಸಂಭ್ರಮಿಸುತ್ತದೆ. ನೀನು ಕಳೆದು ಹೋದವರಲ್ಲ, ನೀನು ದೇವರಿಗೆ ಅಮೂಲ್ಯ.